ಬೆಂಗಳೂರಿನ ಮಹದೇವಪುರ ಕ್ಷೇತ್ರ ಸಮಸ್ಯೆಗಳ ಸ್ಥಾನವಾಗಿದೆ ಎಂದು ಹೇಳಲು ತಪ್ಪಾಗಲಾರದು. ಈ ಕ್ಷೇತ್ರದಲ್ಲಿ ಮುಖ್ಯ ರಸ್ತೆಗಳನ್ನು ಹೊರತು ಪಾಡಿಸಿ ವಾರ್ಡ್ಗಳಿಗೆ ರಸ್ತೆಗಳು, ಚರಂಡಿಗಳು, ಬೀದಿ ದೀಪಗಳು ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯ ತಾಣವಾಗಿ ಮಾರ್ಪಟ್ಟಿದೆ. ಇದಕ್ಕೆ ಅನುಗುಣವಾಗಿ ಕ್ಷೇತ್ರದ ದೊಮ್ಮರಪಾಳ್ಯ ನೋಡಿದರೆ ಸಾಕು, ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಅಂತ ಹಿಮ್ಮಡಹಳ್ಳಿಯ ದೊಮ್ಮರಪಾಳ್ಯ ಗ್ರಾಮಸ್ಥರ ಗೋಳು ಕೇಳಿಸಿಕೊಳ್ಳವರೇ ಇಲ್ಲ ಎಂದು ಗೋಳಾಡುತ್ತಿದ್ದಾರೆ. ಚರಂಡಿ ಒಡೆದು ನಡು ರಸ್ತೆಯಲ್ಲೇ ನೀರು ನಿಂತು ಸುಮಾರು ದಿನಗಳಿಂದ ಹರಿಯುತ್ತಿದ್ದರೂ ಯಾವ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಬಂದು ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮಸ್ಥರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಹಿಮಡಳ್ಳಿ ಸರ್, ಹಿಮಡಳ್ಳಿಗೆ ಸೇರಿರೋದು ದೊಮ್ಮರಪಾಳ್ಯ. 15 ದಿನ ಪೈಪ್ ಹೊಡೆದೋಗ್ಬಿಟ್ಟು ಪಿಟ್ ಪೈಪು ಒಬ್ಬರು ನೋಡಲ್ಲ ಸರ್. 15 ದಿನದಿಂದ ಫೋನ್ ಮಾಡ್ತಾಯಿದ್ದೀವಿ, ಒಬ್ಬರು ಬರ್ತಾಯಿಲ್ಲ. ಫೋನ್ ಮಾಡಿ 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 ನಮಗೂ ಸಾಕಾಗೋಯ್ತು. ಈ ಊರಿಗೆ ಒಂದು ಡ್ರಾಪ್ ನೀರು ಇಲ್ಲ ನಮ್ಗೆ. ನಾವು ಓಡಿಸ್ಕೊಳೋದೇ ನೀರು, ಟ್ಯಾಂಕಿಗಳಾಗ ಓಡಿಸ್ಕೊತಾ ಇದ್ದೀವಿ. ಒಂದು ಡ್ರಾಪ್ ನೀರು ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ ಸರ್. ಕಾಂಟ್ರಾಕ್ಟು ಇಲ್ಲಿ ನೋಡಿ ಸರ್, ಇಲ್ಲೇ ಇದೆ ನಂಬರ್. ಏನು ಹೇಳ್ತಾರೆ ಫೋನ್ ಮಾಡಿದ್ರೆ ಅಲೋನೇ ಇಲ್ಲ ಸರ್, ಮಾತಾಡೋದೇ ಇಲ್ಲ. ಕಿಕ್ಕು ಮಾಡಲ್ಲ. ಇಲ್ಲಿ ನೋಡಿ ಕಕ್ಸು ನೀರಿದು ಅದು ನೋಡಿ ಅಲ್ಲಿ ಓಡಾಡೋದಲ್ಲಿ, ಇಲ್ಲಿ ದಾರಿಯಲ್ಲಿ ಎಲ್ಲಿ ಇದ್ರ ಮೇಲೆ ಹೋಗ್ಬೇಕು, ಇದ್ರ ಮೇಲೆ ಬರಬೇಕು. ಊರೆಲ್ಲ ಸೊಲ್ಲೆನೆ ಆಯಿತಾ, ಯಾರೂ ರೆಸ್ಪಾನ್ಸೇ ಇಲ್ಲ. ಈ ಥರ ಹೋದರೆ ಯಾರಿಗೂ ಕನಸಲ್ವ ಸರ್? ಇದು ಕನಸಲ್ವಾ? ಓಡಾಡೋ ರಸ್ತೆ ನೋಡಿ, ಜನ ಓಡಾಡ್ತಾರೋ. ಹೆಂಗೆ ಹೋಗೋದು? ಇದರಲ್ಲಿ ತುಳ್ಕೊಂಡು ತಿರ್ಗೋ ಮನೆಗೆ ಹೋಗ್ಬೇಕು. ನಾವು ಹೆಂಗೆ ಊಟ ಮಾಡೋದು? ಯಾರೊಬ್ಬರು ಇಲ್ಲ. ಅದೇನು ಓಟ್ ಟೈಮ್ಗೆ ಅಷ್ಟೇ ಬೇಕಾಗಿರೋದು, ಓಟ್ ಟೈಮಿಗೆ ಅಷ್ಟೇ ಬೇಕಾಗಿರೋದು. ನೋಡಿ ಈ ಥರ ಆದರೆ ನಾವು ಹೆಂಗೆ ಇಲ್ಲಿ ಜೀವನ ಮಾಡೋದು ಸರ್? ಇನ್ನೂ ಒಂದು 25-30 ಮನೆ ಸರ್.